ರಾಜ್ಯ ಸರ್ಕಾರ ತೆಗೆದುಕೊಂಡಿರ್ತಕ್ಕಂಥ ಒಂದು ಅವಿವೇಕದ ಒಂದು ನಿರ್ಧಾರವನ್ನ ವಿರೋಧಿಸಿದ್ದು ನಾವೆಲ್ಲರೂ ಕೂಡ ಹೋರಾಟ ಕೇಳಿದಿರ್ತಕ್ಕಂಥದ್ದು. ಮುಖ್ಯಮಂತ್ರಿಗಳು ಇವತ್ತು ಏಕಾಏಕಿ ಪೆಟ್ರೋಲ್ ಮೇಲೆ 3 ರೂಪಾಯಿನ ತೆರಿಗೆನ ಜಾಸ್ತಿ ಮಾಡಿರ್ತಕ್ಕಂಥದ್ದು, ಡೀಸೆಲ್ ಮೇಲೆ 3.5 ರೂಪಾಯಿನ ಜಾಸ್ತಿ ಮಾಡಿರ್ತಕ್ಕಂಥದ್ದು ನಿಮ್ಗೆಲ್ಲ ತಿಳಿದಿದೆ. ಏಕಾಏಕಿ ಯಾಕೆ ಮುಖ್ಯಮಂತ್ರಿಗಳು ನಿರ್ಧಾರಕ್ಕೆ ಬಂದಿದ್ದಾರೆ ಅನ್ನೋದಕ್ಕೆ ನಿಮಗೊಂದು ಕಾರಣ ಇದೆ. ಲೋಕಸಭಾ ಚುನಾವಣೆ ಮುಂಚೆ ಕಾಂಗ್ರೆಸ್ ಪಕ್ಷದ ಶಾಸಕರು ಹೇಳಿಕೆಗಳನ್ನು ನೀಡ್ತಾ ಇದ್ರು, ತಮ್ಗೆಲ್ಲ ಗೊತ್ತಿದೆ. ಮೊನ್ನೆ ರವಿಕುಮಾರ್ ಅವರು, ಚಲವಾದಿ ನಾರಾಯಣ ಎಲ್ಲರೂ ಕೂಡ ನಮ್ಮ ಮುಖಂಡರು ಇದ್ದಾರೆ. ಲೋಕಸಭಾ ಚುನಾವಣೆ ಮುಂಚೆ ಕುರ್ಚಿ ರಾಜೇವರ ಕಾಂಗ್ರೆಸ್ ಪಕ್ಷದ ಶಾಸಕರು ಹೇಳಿಕೆ ನೀಡ್ತಾ ಇದ್ರು. ಮೊನ್ನೆ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಕರ್ನಾಟಕ ರಾಜ್ಯದಲ್ಲಿ 18ರಿಂದ 20 ಸ್ಥಾನಗಳು ನೋಡ್ರಿ. ಇದು ಕಾಂಗ್ರೆಸ್ ಪಾರ್ಟಿ ಕೊಡುವಂತ ದುಡ್ಡು. ಯಾರು ಸಿದ್ದರಾಮಯ್ಯನವರ ಆಸ್ತಿ ಇದೆಯಲ್ಲ, ಅದು ಡಿ ಕೆ ಶಿವಕುಮಾರ್ ಅವರ ಆಸ್ತಿ, ರಾಹುಲ್ ಗಾಂಧಿ ಅವರ ಆಸ್ತಿ, ಅಲ್ಲಿದೆ ದುಡ್ಡು ಕಾಂಗ್ರೆಸ್ ಆಫೀಸಲ್ಲಿ. ಅದನ್ನ 2,000 ಕೊಡ್ತೀನಿ ಅಂತ ಅವ್ರು ಹೇಳಿತ್ತು. ಈಗ ಗಂಡನ್ ಕಿತ್ತು ಹೆಂಡತಿಗೆ, ಹೆಂಡತಿ ಕಿತ್ತು ಗಂಡನಿಗೆ. ನಮ್ಮ ದುಡ್ಡು ಹೊಡೆಯೋದು, ನಮ್ ದುಡ್ಡು ದರೋಡೆ ಮಾಡೋದು, ನಮ್ಗೆ ಕೊಡೋದು. ಅದು ಹೋಯ್ತಪ್ಪ. ಎಣ್ಣೆ ನಮ್ದು, ಊಟ ನಮ್ದು, ಆಡೋದಷ್ಟೇ. ಈ ಕಳ್ಳರು ಕಾಂಗ್ರೆಸ್ ಅವರು ಎಣ್ಣೆನೂ ನಮ್ದೆ, ಊಟನೂ ನಮ್ದೆ, ಚೇರು ನಮ್ದೆ, ಬಾರು ನಮ್ದೆ, ದುಡ್ಡು ಮಾತ್ರ ನಿಮ್ದು. ಫ್ರೀಯಾಗಿ ಬರ್ತಾರೆ, ಎಲ್ಲ ಎಣ್ಣೆನೂ ಹೊಡಿತಾರೆ, ಆಮೇಲೆ ಊಟನೂ ಮಾಡ್ತಾರೆ, ಕೊನೆಗೆ ಬಾರ್ನಲ್ಲಿ ಚೇರ್ ಇರೋದು, ಟೇಬಲ್ ಇರೋದು ಅದು ಎತ್ಕೊಂಡು ಹೊರಟೋಗ್ತಾರೆ. ಅಷ್ಟು ಕಟಕರು ಇವ್ರು ಕಾಂಗ್ರೆಸ್. ಈ ಕಾಂಗ್ರೆಸ್ ಅವ್ರಿಗೆ ಮಾನ ಮರ್ಯಾದೆ ಏನು ಇಲ್ಲ, ಬಿಟ್ಬಿಟ್ಟಿದ್ದಾರೆ. 1 ವರ್ಷ ಆಯ್ತು, ಒಂದು ಡೆವಲಪ್ಮೆಂಟ್ ಇಲ್ಲ. ಬೆಂಗಳೂರಲ್ಲಿ ಒಂದು ಫ್ಲೈಓವರ್ ಕಟ್ಟಿಲ್ಲ, ಕಸ ಗುಡಿಸೋರ್ಗೆ ಸಂಬಳ ಕೊಟ್ಟಿಲ್ಲ. ಇವತ್ತು ನೋಡಿದೆ ಅವ್ರ್ಯಾರು ಟೀಚರ್ಸ್ಗಳಿಗೆ 1 ವರ್ಷ ಆಗೈತೆ ಸಂಬಳ ಕೊಟ್ಟಿಲ್ಲ, ಅಡಾಕಾಗಿ ನೇಮಕ ಮಾಡಿದ್ದಾರೆ. ಅದು ಎಷ್ಟು? 8,000 ರೂಪಾಯಿ. ಸರ್ಕಾರ ಅಧಿಕಾರಕ್ಕೆ ಬಂದ ದಿನದಿಂದಲೂ ಪ್ರತಿದಿನನೂ ಬರೀ ಎಡವಟ್ಟು. ಏನೊಂದು ಪ್ರಥಮ ಅಧಿಕಾರಕ್ಕೆ ಬಂದಂತ ಸಂದರ್ಭದಲ್ಲಿ ಕನಿಷ್ಠ ಅಂದ್ರೆ ಈ ಸರ್ಕಾರ ಕಾಂಗ್ರೆಸ್ ಇಂದ ಏನೊಂದು ಹೋರಾಟ, ಭ್ರಷ್ಟಾಚಾರದ ವಿರುದ್ಧವಾಗಿ ಹೋರಾಟ ಮಾಡ್ಕೊಂಡ್ ಬಂದ್ರು, ಬೆಲೆ ಏರಿಕೆ ವಿರುದ್ಧವಾಗಿ ಹೋರಾಟವನ್ನ ಮಾಡ್ಕೊಂಡ್ ಬಂದ್ರು. ಅಧಿಕಾರಕ್ಕೆ ಬಂದ ತಕ್ಷಣ ಮಾಡಿದ ಒಂದೇ ಕೆಲಸ ಇವರು ಏನೊಂದು ಭ್ರಷ್ಟಾಚಾರ. ಪ್ರತಿನಿತ್ಯ ಎಲ್ಲ ದರವನ್ನ ಏರಿಸುವಂಥದ್ದು, ಎಲ್ಲ ಟ್ಯಾಕ್ಸ್, ಹಣದುಬ್ಬರ, ಅದು ಆಸ್ತಿ ತೆರಿಗೆ ಆಗಿರ್ಲಿ, ಹಾಲಿನ ಬೆಲೆ ಆಗಿರ್ಲಿ, ಸ್ಟಾಂಪ್ ಡ್ಯೂಟಿ ಆಗಿರ್ಲಿ, ಎಕ್ಸೈಸ್ ಡ್ಯೂಟಿ ಆಗಿರ್ಲಿ, ಟೋಪಿ ಹಾಕಿ ನಾಮ ಹಾಕಿ ಜನರ ಕೈಗೆ ಚಿಪ್ಪು ಕೊಡ್ಲಿಕ್ಕೆ ಹೊಟ್ಟಿದ್ದೀರಿ. ಈ ನೀತಿಯ ವಿರುದ್ಧ ಚಂಬಾದ್ರೂ ಏನಕ್ಕಾದ್ರೂ ಉಪಯೋಗಕ್ಕೆ ಬರುತ್ತೆ. ಇವ್ರು ಕೊಡ್ತಿರೋದು ಹಳೇ ಚಿಪ್ಪು ಅಂತಾರ, ಅದ್ರೊಳಗೂ ತೂತು, ಈ ಸರ್ಕಾರನೂ ತೂತು. ಈ ಜೇಬಿಗೆ ಕೈ ಹಾಕಿದ್ರು, ಈ ಜೇಬಿಗೆ ಕೈ ಹಾಕಿ ಎಲ್ಲಾ ದರ ಏರಿಕೆ ಮಾಡಿದ್ರು. ಅದರಿಂದ ಸಾಕಾಗ್ಲಿಲ್ಲ ಅಂತ ಹಗಲ ದರೋಡೆ ಮಾಡಿ ಕಟ್ಟಾಗಿ ರಾಹುಲಿಗೆ ಕಳಿಸೋ ಕೆಲಸ ಮಾಡ್ತಿದ್ದಾರೆ. ಏನು ಮಾಡಿದ್ರು? ಸ್ಟಾಂಪ್ ಡ್ಯೂಟಿ ಹೆಚ್ಚಳದ ಜೊತೆಗೇನೆ ವೆಹಿಕಲ್ ರಿಜಿಸ್ಟ್ರೇಷನ್ ಫೀಸ್ ಹೆಚ್ಚಳ ಮಾಡಿದ್ರು. ಸಾಕಾಗ್ಲಿಲ್ಲ. ಈ ರಕ್ತದ ರುಚಿ ಕಂಡಂತ ಹುಲಿ ಮತ್ತೆ ರಕ್ತವನ್ನೇ ಬಯಸುತ್ತೆ. ಈ ಬೆಲೆ ಏರಿಕೆಯ ರುಚಿ ಕಂಡ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಇನ್ಕಮ್ ಸರ್ಟಿಫಿಕೇಟ್, ಡೆತ್ ಸರ್ಟಿಫಿಕೇಟ್, ಬರ್ತ್ ಸರ್ಟಿಫಿಕೇಟ್ ಬೆಲೆಯನ್ನು ಹೆಚ್ಚಳ ಮಾಡಿದ್ರು. ಅಷ್ಟು ಮಾತ್ರ ಸಾಕಾಗ್ಲಿಲ್ಲ, RTC ಪಹಣಿಯ ಬೆಲೆಯನ್ನು ಕೂಡ ಡಬಲ್ ಮಾಡಿದ್ರು. ಈಗ ಇದನ್ನು ಸಮರ್ಥನೆ ಮಾಡ್ಕೊಳ್ಳಕ್ಕೆ ಹೊರಟಿದ್ದಾರೆ. ಹಾಲಿನ ದರ ಏರಿಕೆ ಮಾಡಿದ್ರು, ರೈತರಿಗೆ ಕೊಡುವ ಸಬ್ಸಿಡಿಯನ್ನು ಕಡಿತ ಮಾಡಿದ್ರು. ರಾಜ್ಯದ ಜನರ ಬದುಕನ್ನ ಬಲಿ ಕೊಡೋದಕ್ಕೆ ಕಾಂಗ್ರೆಸ್ನ ಭ್ರಷ್ಟ ಸರ್ಕಾರ ಹೊರಟಿದೆ. ಈ ಭ್ರಷ್ಟ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ.